ನಾನು ಅರುಣ್ ಮೇಘರಾಜ್ ಸಿಂಗ್ರಿ ಅಂತ ಕಳೆದ ಹಲವಾರು ವರ್ಷಗಳಿಂದ ಅಕೌಂಟೆನ್ಸಿ ವಿಷಯದಲ್ಲಿ ಪಾಠವನ್ನ ಮಾಡ್ತಾ ಇದ್ದೀನಿ. ಈಗ ಪ್ರಸ್ತುತ ನಮ್ಮ ವಿದ್ಯಾರ್ಥಿಗಳು ಎದುರಿಸ್ತಿರ್ತಕ್ಕಂಥ ಒಂದು ಸಮಸ್ಯೆ ಏನಂದ್ರೆ, ಸುಲಭ ರೀತಿಯಲ್ಲಿ ಯಾವ ರೀತಿ ಪಾಸ್ ಆಗ್ಬೇಕು ಅನ್ನೋದು ಪ್ರಾಥಮಿಕ ತಿಳುವಳಿಕೆಯ ಕೊರತೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಅಕೌಂಟೆನ್ಸಿ ವಿಷಯವನ್ನ ಕಬ್ಬಿಣದ ಕಡಲೆ ಅಂತ ಪರಿಗಣಿಸಿಬಿಟ್ಟಿದ್ದಾರೆ. ಹಾಗಾಗಿ ಅಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಎಕ್ಸಾಮಿನೇಷನ್ ಯಾವ ರೀತಿ ತಯಾರಿ ನಡೆಸಬೇಕು, ನಮ್ಮ ಲಕ್ಷ್ಯ ಯಾವ ರೀತಿ ಇರಬೇಕು ಅನ್ನೋದರ ಕುರಿತಂತೆ ಸವಿವರವಾಗಿ ಕೆಲವೊಂದಿಷ್ಟು ಸಂಕ್ಷಿಪ್ತ ಟಿಪ್ಸ್ ಗಳನ್ನ ಕೊಡುವ ಉದ್ದೇಶದಿಂದ ನಾವೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಅಕೌಂಟೆನ್ಸಿ PUC ಸೆಕೆಂಡ್ ಇಯರ್ ಏನಿದೆ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಕುರಿತು ಮೊದಲು ನಮಗೆ ಪ್ರಾಥಮಿಕ ತಿಳುವಳಿಕೆ ಇರಬೇಕಾಗುತ್ತೆ. ಹಾಗಾಗಿ ನಮ್ಮ ಅಕೌಂಟೆನ್ಸಿ ಪ್ರಶ್ನೆ ಪತ್ರಿಕೆಯನ್ನ ಮುಖ್ಯವಾಗಿ 4 ಸೆಕ್ಷನ್ಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಸೆಕ್ಷನ್ ಎ, ಅದರಲ್ಲಿ ಸೆಕ್ಷನ್ ಎ 1 ಅಂಕದ ಪ್ರಶ್ನೆಗಳು. ಸೆಕ್ಷನ್ ಎ 1 ಮಾರ್ಕ್ ಕ್ವೆಶನ್ಸ್. ಒಟ್ಟು 20 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಅಂದ್ರೆ ಆ 20 ಅಂಕಗಳನ್ನ ಈ ತರನಾಗಿ ನಾವು ಮತ್ತೆ ಒಡೆದು ಹಾಕ್ತೀವಿ. 1 ರಿಂದ 5ನೇ ಪ್ರಶ್ನೆಗಳು, ಒಟ್ಟು 20 ಪ್ರಶ್ನೆಗಳ ಪೈಕಿ 1 ರಿಂದ 5ನೇ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತಾವೆ. ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳು. ಒಂದು ಪ್ರಶ್ನೆ 4 ಅದಕ್ಕೆ ಅವಕಾಶಗಳನ್ನು ಕೊಡ್ತಾನೆ, ನೀವು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 6 ರಿಂದ 10ರವರೆಗೆ ಫಿಲ್ ಇನ್ ದ ಬ್ಲಾಂಕ್ಸ್, ಅಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಅಂತಕ್ಕಂಥ ಪ್ರಶ್ನೆಗಳು. ಸೊ ಇವುಗಳಿಗೂ ಸಹ 5 ಅಂಕಗಳನ್ನ ನಿಗದಿಪಡಿಸಲಾಗಿದೆ. ಅಂದ್ರೆ ಈ ಬಿಟ್ಟ ಸ್ಥಳ ತುಂಬಿ ಯಾವ ರೀತಿ ಇರುತ್ತಂದ್ರೆ, ಅವನು ಪ್ರಶ್ನೆಯಲ್ಲಿನೇ ಬ್ರಾಕೆಟ್ ಅಲ್ಲಿ ಉತ್ತರಗಳನ್ನ ಕೊಟ್ಟಿರ್ತಾನೆ. 6 ರಿಂದ 10ನೇ ಪ್ರಶ್ನೆಗಳಿಗೆ ಬೇಕಾದಂತ ಉತ್ತರಗಳನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರ್ತಾನೆ. ಸರಿಯಾದ ಉತ್ತರವನ್ನ ಆರಿಸಿ ಆಯಾ ಪ್ರಶ್ನೆಗೆ ಸೂಕ್ತವಾಗುವಂತೆ ನೀವು ಫಿಲ್ ಮಾಡಿದ್ರಿ ಅಂದ್ರೆ ಇಲ್ಲಿ 5ಕ್ಕೆ 5 ಅಂಕಗಳನ್ನ ಪಡಿಬಹುದು. ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ಗ್ರಹಿಸಬೇಕು, ಅರ್ಥ ಆಗುವಂತೆ ಓದ್ಕೋಬೇಕು. ಇನ್ನ 11ನೇ ಪ್ರಶ್ನೆ ಮ್ಯಾಚ್ ದ ಫಾಲೋವಿಂಗ್, ಹೊಂದಿಸಿ ಬರೆಯಿರಿ. ಇದಕ್ಕೂ ಸಹ 5 ಅಂಕ ನಿಗದಿಪಡಿಸಲಾಗಿದೆ. ಇನ್ನ ಪ್ರಶ್ನೆ ಸಂಖ್ಯೆ 12 ರಿಂದ 16 ವೆರಿ ಶಾರ್ಟ್ ಕ್ವೆಶನ್ಸ್, ಅಂದ್ರೆ ಅತ್ಯಂತ ಸಣ್ಣ ಪ್ರಶ್ನೆಗಳು. ಒಂದು ವಾಕ್ಯದಲ್ಲಿ, ಒಂದು ಶಬ್ದದಲ್ಲಿ ಉತ್ತರಿಸಬಹುದಾದಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ನೋಡ್ರಿ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಮತ್ತೊಮ್ಮೆ ಗಮನಿಸ್ರಿ. 1 ರಿಂದ 5ನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, 6 ರಿಂದ 10ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ಸ್, 11ನೇ ಪ್ರಶ್ನೆ ಇದಕ್ಕೆ 5 ಅಂಕ ಮ್ಯಾಚ್ ದ ಫಾಲೋವಿಂಗ್. ಒಟ್ಟು 5 ನಮ್ಗೆ ಸೆಕ್ಷನ್ ಎ, ಸೆಕ್ಷನ್ ಬಿ ಅಂತ 5 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿರುತ್ತದೆ. ಅದೇ ರೀತಿ 12 ರಿಂದ 16ನೇ ಪ್ರಶ್ನೆ ವೆರಿ ಶಾರ್ಟ್ ಕ್ವೆಶನ್ಸ್, ಅಂದ್ರೆ ಇಲ್ಲಿ ಎಂತ ಕ್ವೆಶನ್ಗಳು ಬರ್ತಾವಂದ್ರೆ ವಾಟ್ ಈಸ್ ಅಂತಕ್ಕಂಥ ಪ್ರಶ್ನೆಗಳು, ಅಥವಾ ಟ್ರೂ ಆರ್ ಫಾಲ್ಸ್, ಸರಿಯೋ ತಪ್ಪು, ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅದು ಸರಿಯೋ ತಪ್ಪು ಅಂತಕ್ಕಂಥದ್ದು. ಅದೇ ರೀತಿ ಅಬ್ರಿವೇಷನ್ಸ್, ಅಂದ್ರೆ ವಿಸ್ತರಿಸಿ ಬರೆಯೋದು. ಹಾಗಾಗಿ 5 ಪ್ರಶ್ನೆಗಳ ಪೈಕಿ ಒಂದು ಟ್ರೂ ಆರ್ ಫಾಲ್ಸ್ ಇರುತ್ತೆ, ಇನ್ನೊಂದು ವಿಸ್ತರಿಸಿ ಬರೆಯ ಇರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ ಎ. ಇದನ್ನು ನೀವು ಸರಿಯಾಗಿ ಗ್ರಹಿಸಿದ್ರಿ ಅಂದ್ರೆ 20 ಅಂಕಗಳ ಪೈಕಿ ನೀವು ಕನಿಷ್ಠ 10 ರಿಂದ 15 ಅಂಕಗಳನ್ನ ಸುಲಭವಾಗಿ ಇಲ್ಲಿ ಪಡಿಬಹುದು. ನೀವ್ ಏನ್ ಮಾಡ್ಬೇಕು ಅಂದ್ರೆ, ಈಗ ನಮ್ಮ PUC ಡಿಪಾರ್ಟ್ಮೆಂಟ್ ಇಂದ 3 ಮಾಡೆಲ್ ಕ್ವೆಶನ್ ಪೇಪರ್ ಗಳನ್ನ ಬಿಟ್ಟಿದ್ದಾನೆ. ಆ 3 ಮಾಡೆಲ್ ಕ್ವೆಶನ್ ಪೇಪರ್ ಗಳಲ್ಲಿ ಸೆಕ್ಷನ್ ಎ ಯಾವ ರೀತಿ ಕ್ವೆಶನ್ಗಳು ಫ್ರೇಮ್ ಆಗಿದಾವಂತ ಒಮ್ಮೆ ಅಬ್ಸರ್ವ್ ಮಾಡ್ರಿ. ಅದೇ ರೀತಿ ಕಳೆದ ವರ್ಷದ ಬೇರೆ ಬೇರೆ ಜಿಲ್ಲೆಗಳ ಪ್ರಿಪರೇಟರಿ ಎಕ್ಸಾಮಿನೇಷನ್ ಗಳ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಕ್ಕು ಅಂದ್ರೆ ಕಳೆದ 2-3 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಒಮ್ಮೆ ಗಮನಿಸ್ರಿ. ಸೊ ನಿಮಗೆ ಈ ಸೆಕ್ಷನ್ ಎ 20 ಅಂಕಗಳ ಪೈಕಿ ನೀವು ಎಷ್ಟು ಅಂಕಗಳನ್ನ ಸಂಪಾದಿಸಬಲ್ಲರಿ ಅನ್ನೋದನ್ನ ಒಮ್ಮೆ ಶಾರ್ಟ್ ನೋಟ್ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿ ಸೆಕ್ಷನ್ ಬಿ, ಈಗ ಸೆಕ್ಷನ್ ಎ 1 ಅಂಕದ ಪ್ರಶ್ನೆಗಳು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ, ಸೆಕ್ಷನ್ ಬಿ 2 ಅಂಕದ ಪ್ರಶ್ನೆಗಳು, 2 ಮಾರ್ಕ್ ಕ್ವೆಶನ್ಸ್. ಇಲ್ಲಿ 5 ಅಂಕಗಳನ್ನ 5 ಪ್ರಶ್ನೆಗಳನ್ನ ಕೇಳಲಾಗತ್ತೆ. 5ರ ಪೈಕಿ ನೀವು ಯಾವ್ದಾದ್ರು 3ಕ್ಕೆ ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೆ 2 ಅಂಕ, ಹಾಗಾಗಿ 6 ಅಂಕಗಳು. ಒಟ್ಟು 5 ಪ್ರಶ್ನೆಗಳನ್ನ ಕೇಳ್ತಾನೆ, ಅದರಲ್ಲಿ ನೀವು ಯಾವ್ದಾದ್ರು 3ಕ್ಕೆ ಉತ್ತರಿಸಬೇಕು. ಅಂದ್ರೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಬೇಕಾದಂತ ಪ್ರಶ್ನೆಗಳು ಅತ್ಯಂತ ಸುಲಭವಾಗಿರ್ತವೆ. ನೀವು 2 ಪ್ರಶ್ನೆಗಳನ್ನ ಯಾವ್ದಾದ್ರು ಚಾಯ್ಸ್ ನಲ್ಲಿ ಬಿಡಬಹುದು ಅಂತ. ಇನ್ನು ಅದೇ ರೀತಿ ನಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಮತ್ತು ಪ್ರಶ್ನೆ ಪತ್ರಿಕೆ ಸುಲಭಗೊಳಿಸುವ ದೃಷ್ಟಿಯಿಂದ
ಸೆಕ್ಷನ್ ಸಿ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಸೆಕ್ಷನ್ ಸಿ ಯಲ್ಲಿ ನಮಗೆ 6 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೆಕ್ಷನ್ ಸಿ ಯಲ್ಲಿ 6 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಟ್ಟು 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 5 ಕೇಳಿದ ಪ್ರಶ್ನೆಗಳ ಪೈಕಿ ಯಾವ್ದಾದ್ರು 3ಕ್ಕೆ ನೀವು ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೆ 6 ಅಂಕ. ಹಾಗಾಗಿ ಈ ಸೆಕ್ಷನ್ಗೆ ಒಟ್ಟು 18 ಅಂಕ. ನೀವು ಎಕ್ಸಾಮಿನೇಷನ್ ಅನ್ನ ಪಾಸ್ ಆಗ್ಬೇಕು ಅಂತಂದ್ರೆ ಈ ಸೆಕ್ಷನ್ ಬಹಳ ಇಂಪಾರ್ಟೆಂಟ್. ಈ ಸೆಕ್ಷನ್ ಕಡೆ ನೀವು ಬಹಳ ಗಮನ ಹರಿಸ್ಬೇಕು. ಅಂದ್ರೆ ನಾ ಏನ್ ಹೇಳ್ತೀನಿ ಅಂದ್ರ ಒಟ್ಟು ನಿಮಗೆ 5 ಪ್ರಶ್ನೆಗಳನ್ನ ಕೇಳಲಾಗಿರುತ್ತಂತ ನಾ ಹೇಳ್ದೆ. ನೋಡ್ರಿ, ನಾ ಪ್ರಶ್ನೆ ಸಂಖ್ಯೆ ಸಮೇತ ಬರ್ದಿದ್ದೀನಿ. 22ನೇ ಪ್ರಶ್ನೆ ಎದ್ರ ಮೇಲೆ ಕೇಳ್ತಾನ, 23ನೇ ಪ್ರಶ್ನೆ ಯಾವ ಟಾಪಿಕ್ ಮೇಲೆ ಕೇಳಲಾಗತ್ತ, 24ನೇ ಪ್ರಶ್ನೆ, 25ನೇ ಪ್ರಶ್ನೆ, 26ನೇ ಪ್ರಶ್ನೆ, ಒಟ್ಟು 5 ಪ್ರಶ್ನೆಗಳು. ಆ ಪ್ರಶ್ನೆ ಸಂಖ್ಯೆಗಳನ್ನು ಸಹ ನಾನಿಲ್ಲಿ ಬರೆದು ಬಿಟ್ಟಿದ್ದೀನಿ. ಹಾಗಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 6 ಅಂಕದ ಪ್ರಶ್ನೆಗಳು ಒಟ್ಟು 5. ಅದರಲ್ಲಿ ಯಾವ್ದಾದ್ರು 3ಕ್ಕೆ ನೀವು ಉತ್ತರಿಸಬೇಕು. ಯಾವ್ದಾದ್ರು 3 ಅಂದ್ರೆ ನಿಮ್ಗೆ ಯಾವ ಸುಲಭ ಅನಿಸ್ತಾವು ಅವುಗಳ ಕಡೆ ಅಷ್ಟೇ ಗಮನ ಕೊಟ್ಟು ಅವು ಅಷ್ಟೇ ನಮ್ಮ ಸಿಲೆಬಸ್ಗೆ ಅದಾವು, ಬೇರೆ ಏನು ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಮೈಂಡ್ ಸೆಟ್ ಇಂದ ನೀವು ಒಂದ್ ವೇಳೆ ಪ್ರಿಪರೇಷನ್ ನಡೆಸಿದ್ರೆ ಅಂದ್ರೆ ಈ ಸೆಕ್ಷನ್ ಬಹಳ ಸುಲಭ ಅಂತ ಅನ್ಸುತ್ತೆ. ಹಾಗಾಗಿ 22ನೇ ಪ್ರಶ್ನೆ ಎದ್ರ ಮೇಲೆ ಕೇಳ್ತಾರಂತ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್, ಅಥವಾ ಪ್ರಿಪರೇಷನ್ ಆಫ್ P&L ಅಪ್ರೋಪ್ರಿಯೇಷನ್ ಅಕೌಂಟ್, ಅಥವಾ ಕ್ಯಾಲ್ಕುಲೇಷನ್ ಆಫ್ ಗ್ಯಾರಂಟಿ ಆಫ್ ಪ್ರಾಫಿಟ್ಸ್. ಈ 3 ಸಾಧ್ಯತೆಗಳು ಅದಾವ 22ನೇ ಪ್ರಶ್ನೆ ಕೇಳೋದು. ಅಂದ್ರೆ ನಮ್ಮ 1ನೇ ಯೂನಿಟ್, ನಮ್ಮ ಸಿಲೆಬಸ್ ನ 1ನೇ ಯೂನಿಟ್ ನಲ್ಲಿ ಈ ಒಂದು ಟಾಪಿಕ್ ಗಳು ಕವರ್ ಆಗ್ತಾವು. ನಾನು ಏನ್ ಹೇಳ್ತೀನಿ ಅಂದ್ರ ನೀವು 22ನೇ ಪ್ರಶ್ನೆನ ಟಾರ್ಗೆಟ್ ಮಾಡ್ರಿ. ಅದರಲ್ಲಿ ನನ್ನ ಒಂದು ಅಸಂಪ್ಷನ್ ಏನಪ್ಪಾ ಅಂದ್ರ 75% ಸಾಧ್ಯತೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಕೇಳಬಹುದು ಅಂತ. ಅದೇ ರೀತಿ 20% ಸಾಧ್ಯತೆ ಪ್ರಿಪರೇಷನ್ ಆಫ್ P&L ಅಪ್ರೋಪ್ರಿಯೇಷನ್ ಅಕೌಂಟ್, 5% ಸಾಧ್ಯತೆ ಗ್ಯಾರಂಟಿ ಆಫ್ ಪ್ರಾಫಿಟ್. ನಾನ್ ಏನ್ ಹೇಳ್ತೀನಿ ಅಂದ್ರೆ ಜಸ್ಟ್ ಪಾಸ್ ಆಗ್ಬೇಕು ಅನ್ನೋ ವಿದ್ಯಾರ್ಥಿಗಳು ಏನಾದ್ರು ಇದ್ರ ಈ 2 ಕಡೆ ಗಮನ ಕೊಡ್ರಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್, ಪ್ರಿಪರೇಷನ್ ಆಫ್ P&L ಅಪ್ರೋಪ್ರಿಯೇಷನ್ ಅಕೌಂಟ್, ಈ 2 ಕಡೆ ಗಮನ ಕೊಡ್ರಿ ಸಾಕು. 2 ನೀವು ಪ್ರಿಪೇರ್ ಆದ್ರಿ ಅಂದ್ರ ಒಂದ್ 2-3 ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ನೀವು ಬಿಡಿಸಿದ್ದೆ ಆತಂದ್ರ ನೀವು 6 ಅಂಕದ ಒಂದು ಪ್ರಶ್ನೆಯನ್ನ 22ನೇ ಪ್ರಶ್ನೆಯನ್ನ ಕ್ರ್ಯಾಕ್ ಮಾಡ್ದಂಗ ಆಗುತ್ತೆ, ಬಹಳ ಸುಲಭ ಆಗುತ್ತೆ. ಇನ್ನ ನಾನು ಮುಂದಿನ ವಿಡಿಯೋಸ್ ಗಳಲ್ಲಿ ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ, ಲೆಕ್ಕಗಳನ್ನು ಬಿಡಿಸ್ತೀನಿ. ಇನ್ನ 23ನೇ ಪ್ರಶ್ನೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋಸ್ ಬಗ್ಗೆ ಕೇಳಲಾಗತ್ತೆ. ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ NPSR ಅಂದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇವುಗಳ ಮೇಲೆ ಕೇಳಲಾಗತ್ತೆ. ಇದನ್ನ ನಾನು ಚಾಯ್ಸ್ ಇಟ್ಕೋರಿ ಅಂತ ಹೇಳ್ತೀನಿ, ಪಾಸ್ ಆಗೋ ವಿದ್ಯಾರ್ಥಿಗಳಾಗ್ಲಿ ಮತ್ತೊಬ್ಬರಾಗ್ಲಿ. ಯಾಕಪ್ಪ ಅಂತಂದ್ರ ರೇಷಿಯೋಗಳಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಬರೋದ್ರಿಂದ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಇದನ್ನ ನಾನು ಬಿಡಿಸ್ಲೇಬೇಕು ಅಂತ ಟಾರ್ಗೆಟ್ ಇಡಬೇಡ್ರಿ, ಇದನ್ನ ಚಾಯ್ಸ್ ಅಂತ ಇಟ್ಕೊಡಿ. ಮತ್ತೆ ಇದರಲ್ಲಿ ರೇಷಿಯೋಗಳಲ್ಲೇನೆ ಇಷ್ಟು ರೇಷಿಯೋಗಳ ಪೈಕಿ ಯಾವ್ದಕ್ ನಾನು ಜಾಸ್ತಿ ಒತ್ತು ಕೊಡ್ಬೇಕು ಅಂದ್ರ ಗೇನ್ ರೇಷಿಯೋಕ್ಕ ನೀವು ಜಾಸ್ತಿ ಒತ್ತು ಕೊಡ್ರಿ. ಅಂದ್ರೆ ಇದು ನಮ್ಮ ರಿಟೈರ್ಮೆಂಟ್ ಟೈಮ್ ನಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನೋ ಅಂತಕ್ಕಂಥ ಒಂದು NO ಅಂತಕ್ಕಂಥದ್ದು ನೀವು ನೆನಪಿಟ್ಕೊಂಡ್ರೆ ಅಂದ್ರೆ 6 ಅಂಕದ ಪ್ರಶ್ನೆಯನ್ನ ಇಲ್ಲಿ ನೀವು ಕವರ್ ಮಾಡಿಬಿಡೋದು. ಹಂಗಂದ್ರ NO ಅಂದ್ರೆ ಏನಪ್ಪಾ ಅಂದ್ರ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಂತ ಸೂತ್ರ ನೆನಪಿಟ್ಕೊಂಡ್ರೆ ಅಂದ್ರೆ ಸುಲಭವಾಗಿ 6 ಅಂಕವನ್ನ ನೀವು ಕವರ್ ಮಾಡ್ಬೋದು. ಆದಾಗ್ಯೂ ಸ್ಯಾಕ್ರಿಫೈಸ್ ರೇಷಿಯೋನು ಕೇಳ್ಬೋದು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನು ಕೇಳ್ಬೋದು, ಯಾವ್ದು ಬೇಕಾದ್ರೂ ಕೇಳ್ಬೋದು. ಜಾಸ್ತಿ ಒತ್ತು ಕೊಡೋದು ಗೇನ್ ರೇಷಿಯೋಕ್ಕೆ. ಹಂಗಿದ್ರು ಸಹ ಕೇವಲ 2 ನಿಮಿಷಗಳಲ್ಲಿ ಈ ಪ್ರಶ್ನೆಯನ್ನು ನೀವು ಕವರ್ ಮಾಡೋ ಸಾಧ್ಯತೆ ಇರೋದ್ರಿಂದ ಇದನ್ನ ಚಾಯ್ಸ್ ಆಗಿ ಇಟ್ಕೋರಿ, ಕಂಪಲ್ಸರಿ ಬಿಡಿಸ್ಬೇಕು ಅಂತ ಟಾರ್ಗೆಟ್ ಏನ್ ಇಟ್ಕೋಬೇಡ್ರಿ. ಇನ್ನು 24ನೇ ಪ್ರಶ್ನೆ ನಮ್ಮ ಸಿಲೆಬಸ್ ನ 4ನೇ ಯೂನಿಟ್ ಡೆತ್ ಆಫ್ ಎ ಪಾರ್ಟ್ನರ್ ನಲ್ಲಿ ಕೇಳಲಾಗುತ್ತೆ. ಈಗ ಏನೈತಲ್ಲ ಡೆತ್ ಆಫ್ ಎ ಪಾರ್ಟ್ನರ್, ಇದರಲ್ಲಿ ಪ್ರಿಪರೇಷನ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅನ್ನು ನಮಗೆ ಕೇಳಲಾಗುತ್ತೆ. ಇದನ್ನ ಕಡ್ಡಾಯವಾಗಿ ಟಾರ್ಗೆಟ್ ಮಾಡ್ರಿ. ಯಾಕಂದ್ರೆ ಡೆತ್ ಆಫ್ ಎ ಪಾರ್ಟ್ನರ್ ಅಂದ್ರೆ ಒಬ್ಬ ಪಾಲುದಾರ ತೀರಿ ಹೋಗಿರ್ತಾನ, ಆ ತೀರಿ ಹೋದ ಪಾಲುದಾರನ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು ಕೇಳ್ತಾನ. ಒಂದು ಅಗದಿ ಇಂಪಾರ್ಟೆಂಟ್ ಒಂದು ಮಾಡೆಲ್ ಐತಿ. ಆ ಮಾಡೆಲ್ ಅನ್ನ ಫಾರ್ಮ್ಯಾಟ್ ಅನ್ನ ಅನುಸರಿಸಿದ್ರಿ ಅಂದ್ರೆ ಇದನ್ನು ಸಹ ನೀವು ಸುಲಭವಾಗಿ ಕ್ರ್ಯಾಕ್ ಮಾಡಬಹುದು. ಬೇಕಿದ್ರ ನಿಮ್ಮ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿ. 24ನೇ ಪ್ರಶ್ನೆ ತೀರಿ ಹೋದ ಪಾಲುದಾರನ ಖಾತೆ ಆರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್, ಅವನ ವಾರಸುದಾರರ ಖಾತೆ, ಇದನ್ನ ಕೇಳಲಾಗಿರ್ತೈತಿ. ನೀವು ಎರಡನ್ನು ಪ್ರಿಪೇರ್ ಆದ್ರಿ ಅಂದ್ರ ಇದನ್ನು ಸಹ ಟಾರ್ಗೆಟ್ ಮಾಡ್ರಿ.
ಏನ್ ಇದ್ರ ಬಗ್ಗೆ ನಾನು ಮತ್ತೆ ಲೆಕ್ಕಗಳನ್ನು ಬಿಡಿಸ್ತೀನಿ ಮುಂದಿನ ವಿಡಿಯೋಸ್ ಒಳಗ. ಹಾಗಾಗಿ 24ನೇ ಪ್ರಶ್ನೆ ಡೆತ್ ಆಫ್ ಎ ಪಾರ್ಟ್ನರ್ ಮೇಲೆ ಕೇಳಲಾಗುತ್ತೆ. ನೋಡ್ರಿ, ಯಾವ್ದಾದ್ರು 3 ಬಿಡಿಸ್ಬೇಕಂತ ಹೇಳಿದ್ದಿಲ್ಲೋ. 22ನೇ ಪ್ರಶ್ನೆ ಕಡ್ಡಾಯವಾಗಿ ಟಾರ್ಗೆಟ್ ಮಾಡ್ರಿ, 1, 2. ಅದೇ ರೀತಿ 24ನೇ ಪ್ರಶ್ನೆ ಟಾರ್ಗೆಟ್ ಮಾಡ್ರಿ. ಅದೇ ರೀತಿ ಇನ್ನೊಂದು ಯಾವ್ದು ಟಾರ್ಗೆಟ್ ಮಾಡ್ರಿ ಅಂದ್ರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಟಾರ್ಗೆಟ್ ಮಾಡ್ರಿ. ನೀವು ಇದನ್ನ ಟಾರ್ಗೆಟ್ ಮಾಡೋದ್ರಿಂದ ಒಂದು 6 ಅಂಕದ ಪ್ರಶ್ನೆ ಮತ್ತು ಒಂದು 12 ಅಂಕದ ಪ್ರಶ್ನೆಯನ್ನ ಕವರ್ ಮಾಡಬಹುದು ಅಂತ. ಅಂದ್ರೆ ಏನ್ ಕೇಳಲಾಗತ್ತಂದ್ರ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಅನ್ನ ಕೇಳಲಾಗತ್ತೆ. ನಮ್ಮ ಕಂಪನಿ ಕಾಯ್ದೆ 2013 ಪ್ರಕಾರ ಶೆಡ್ಯೂಲ್ 3 ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫಾರ್ಮ್ಯಾಟ್ ಗಳನ್ನ ಬಿಟ್ಟಿದ್ದಾನ. ಆ ಫಾರ್ಮ್ಯಾಟ್ ಗಳ ಬಗ್ಗೆ ಮತ್ತೆ ಸುಲಭವಾಗಿ ಅದಾವು ಬಹಳ ಫಾರ್ಮ್ಯಾಟ್. ಹಾಗಾಗಿ ಆ ಫಾರ್ಮ್ಯಾಟ್ ಗಳನ್ನ ನೀವು ಒಮ್ಮೆ ಗಟ್ಟಿ ಹಾಕಿಬಿಟ್ರಿ ಅಂದ್ರೆ P&L ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಎರಡರದ್ದು ಅತ್ಯಂತ ಸುಲಭ ಪ್ರಶ್ನೆಗಳನ್ನು ನಮಗೆ 6 ಅಂಕಕ್ಕೆ ಇದರ ಮೇಲೆ ಕೇಳಲಾಗುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ. ಹಾಗಾಗಿ ದಯವಿಟ್ಟು ಆ ಫಾರ್ಮ್ಯಾಟ್ ಗಳನ್ನ ಒಂದು 5-6 ಸಲ ಬರ್ದು ತೆಗೆದು ಬಿಟ್ರಿ ಅಂದ್ರೆ ಒಂದು 6 ಅಂಕದ ಪ್ರಶ್ನೆ ಕವರ್ ಆಗತ್ತ. ಅದೇ ರೀತಿ ಸೆಕ್ಷನ್ ಡಿ ಅಲ್ಲಿ ಒಂದು 12 ಅಂಕದ ಪ್ರಶ್ನೆಯನ್ನು ನೀವು ಕವರ್ ಮಾಡಬಹುದು. ಹಾಗಾಗಿ ಇದಕ್ಕೂ ವೇಟೇಜ್ ಕೊಡ್ರಿ ಅಂತ ಹೇಳ್ತೀನಿ ನಾನು. ಇನ್ನ 26ನೇ ಪ್ರಶ್ನೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಇದನ್ನು ಚಾಯ್ಸ್ ಒಳಗೆ ಇಟ್ಕೋರಿ ಅಂತ ಹೇಳ್ತೀನಿ ನಾನು. ಸೊ 6 ಅಂಕದ 5 ಪ್ರಶ್ನೆಗಳ ಪೈಕಿ ನೀವು ಪಾಸ್ ಆಗ್ಬೇಕು ಮತ್ತು ಸ್ಕೋರ್ ಮಾಡಬೇಕು ಅಂದ್ರ ಯಾವೆಲ್ಲ ಪ್ರಶ್ನೆಗಳ ತಯಾರಿ ನಡೆಸಬೇಕು ಅಂದ್ರ 22ನೇ ಪ್ರಶ್ನೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಥವಾ ಪ್ರಿಪರೇಷನ್ ಆಫ್ P&L ಅಪ್ರೋಪ್ರಿಯೇಷನ್ ಅಕೌಂಟ್. 24ನೇ ಪ್ರಶ್ನೆ ಡೆತ್ ಆಫ್ ಎ ಪಾರ್ಟ್ನರ್. 25ನೇ ಪ್ರಶ್ನೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೀನ್ಸ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಇವುಗಳನ್ನೇ ನೀವು ಪದೇ ಪದೇ ಉಳಿಕಿದ ಯಾವ ನನ್ನ ಸಿಲೆಬಸ್ ಇಲ್ಲ, ಕೇವಲ ಇವುಗಳಷ್ಟೇ ಅದಾವಂತ ಅನ್ಕೊಂಡು ಒಂದು ದಿನ ಬರೀ 22ನೇ ಪ್ರಶ್ನೆ ಕವರ್ ಮಾಡುದು, ಮರುದಿನ 24ನೇ ಪ್ರಶ್ನೆಗಳ ಮೇಲೆ ಅಷ್ಟೇ ಬಿಡಿಸೋದು, ಅದರ ಮರುದಿನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಅಷ್ಟೇ ಬಿಡಿಸೋದು. ಈ ರೀತಿ ನೀವು ಟಾರ್ಗೆಟ್ ಮಾಡಿ ಒಂದೊಂದು ದಿನ ಒಂದೊಂದು ಟಾಪಿಕ್ ಅನ್ನ ಕವರ್ ಮಾಡಿದ್ರ 18 ಅಂಕಗಳನ್ನ ಈ ಒಂದು ಸೆಕ್ಷನ್ ನಲ್ಲಿ ನೀವು ಸುಲಭವಾಗಿ ಪಡಿಬಹುದು. ಮತ್ತು ಯಾರು ಸ್ಕೋರ್ ಮಾಡಬೇಕು ಔಟ್ ಆಫ್ ಔಟ್ ಮಾಡ್ಬೇಕು ಅಂತಂದಿರಿ ಇವುಗಳನ್ನು ಸಹ ಪ್ರಿಪೇರ್ ಆಗ್ಲೇಬೇಕು. ನೀವು ಈಗ ಜಸ್ಟ್ ಪಾಸ್ ಆಗ್ಬೇಕು ಅನ್ನೋ ಗೇನ್ ರೇಷಿಯೋ ಒಂದು ಪ್ರಿಪೇರ್ ಆಗಕ್ಕೆ ಅಡ್ಡಿಲ್ಲ. ಒಂದ್ ವೇಳೆ ನಿಮ್ಮ ಟೈಮ್ ಚಲೋ ಇದ್ದು ಗೇನ್ ರೇಷಿಯೋ ಕೇಳಿಬಿಟ್ಟು ಅಂದ್ರೆ ಕೇವಲ 2 ನಿಮಿಷದಲ್ಲಿ ನೀವು ಇದನ್ನ ಕ್ರ್ಯಾಕ್ ಮಾಡಬಹುದು. ಹಾಗಾಗಿ ನೋಡ್ರಿ, ಪಾಸ್ ಆಗ್ಲಿಕ್ಕೆ ಸ್ಕೋರ್ ಆಗ್ಲಿಕ್ಕೆ ಸೆಕ್ಷನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ತಯಾರಿ ನಡೆಸೋಕು ಜಾಸ್ತಿ ಟೈಮ್ ಏನ್ ಬೇಕಾಗಿಲ್ಲ. ಜಸ್ಟ್ 3 ಇಂದ 4 ದಿನದೊಳಗೆ ಒಂದು 18 ಅಂಕದ ಒಂದು ಇಡೀ ಸೆಕ್ಷನ್ ಅನ್ನ ನೀವು ಕವರ್ ಮಾಡಬಹುದು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ 22ನೇ ಪ್ರಶ್ನೆ, 24ನೇ ಪ್ರಶ್ನೆ, 25ನೇ ಪ್ರಶ್ನೆ ಏನದಾವಲ್ಲ ಇವುಗಳ ಮೇಲೆ ಲೆಕ್ಕಗಳನ್ನು ನಾನು ಮುಂದಿನ ವಿಡಿಯೋಸ್ ಅಲ್ಲಿ ಬಿಡಿಸ್ತೀನಿ. ಇನ್ನು ಅದೇ ರೀತಿ ನಮ್ಮ ಪ್ರಶ್ನೆ ಪತ್ರಿಕೆ ಲಾಸ್ಟ್ ಸೆಕ್ಷನ್ ಡಿ, ಇಲ್ಲಿ ನಮಗೆ 12 ಅಂಕದ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಇದು ಸಹ ಪಾಸ್ ಮಾಡೋರಿಗೆ ಜೊತೆಗೆ ಸ್ಕೋರ್ ಮಾಡೋರಿಗೆ ಬಹಳ ಮುಖ್ಯವಾದಂತ ಒಂದು ಪಾರ್ಟು. ಹಾಗಾಗಿ ಇಲ್ಲಿ ಸ್ವಲ್ಪ ಗಮನಿಸ್ರಿ, ಒಟ್ಟು 6 ಪ್ರಶ್ನೆಗಳನ್ನ ಕೇಳಲಾಗತ್ತೆ. Totally 6 questions will be asked here. Okay, out of which you have to solve only 3. ನೋಡ್ರಿ, ಡಬಲ್ ಚಾಯ್ಸ್ ಅದಾವ ಇಲ್ಲಿ. ಅಂದ್ರೆ 12 ಅಂಕದ ಪ್ರಶ್ನೆಗಳನ್ನ ಒಟ್ಟು 6 ಕೇಳ್ತಾನ, ಅದರಲ್ಲಿ ಯಾವ್ದಾದ್ರು 3ಕ್ಕೆ ನೀವು ಉತ್ತರಿಸಬೇಕು. 3 into 12 36 ಮಾರ್ಕ್ಸ್. ಇದು ಬಹಳ ಮುಖ್ಯವಾದಂತ ಒಂದು ಸೆಕ್ಷನ್. ನೋಡ್ರಿ, ನಾವು ಯಾವ್ದಾದ್ರು 3ಕ್ಕೆ ಉತ್ತರಿಸತಕ್ಕಂತ ಒಂದು ಚಾಯ್ಸ್ ಇರೋದ್ರಿಂದ ಯಾವ ಅತಿ ಸುಲಭ ಅದಾವು ಅವುಗಳನ್ನಷ್ಟೇ ನಾವು ಟಾರ್ಗೆಟ್ ಮಾಡಿ ಅವುಗಳನ್ನಷ್ಟೇ ಬಿಡಿಸ್ಬಿಟ್ಟಿವಿ ಅಂದ್ರ ನಾವು ಒಳ್ಳೆ ಅಂಕಗಳನ್ನ ಸಂಪಾದಿಸಬಹುದು. ಹಾಗಾಗಿ ನೀವು ನೋಡ್ರಿ, ಈಗ 6 ಪ್ರಶ್ನೆಗಳನ್ನ 12 ಅಂಕದ ಪ್ರಶ್ನೆಗಳನ್ನ ಯಾವ್ಯಾವ ಟಾಪಿಕ್ ಮೇಲೆ ಕೇಳಲಾಗತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನೋಡ್ರಿ, ನಾ ಪ್ರಶ್ನೆ ಸಂಖ್ಯೆಯನ್ನ ಬರೆದು ಬಿಟ್ಟಿನಿ. 27ನೇ ಪ್ರಶ್ನೆ ಯಾವ ಟಾಪಿಕ್ ಮೇಲೆ ಇರುತ್ತೆ, 28ನೇ ಪ್ರಶ್ನೆ, 29, 30, 31, 32 ಒಟ್ಟು 6 ಪ್ರಶ್ನೆಗಳು. ಆ 6 ಪ್ರಶ್ನೆಗಳ ಪೈಕಿ ನೀವು ಯಾವ್ದಾವ್ದನ್ನ ಟಾರ್ಗೆಟ್ ಮಾಡಬಹುದು, ಯಾವ್ದು ಸುಲಭ ಐತಿ ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. 27ನೇ ಪ್ರಶ್ನೆ ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಮೇಲೆ ಒಂದು 12 ಅಂಕದ ಪ್ರಶ್ನೆಯನ್ನ ಕೇಳಲಾಗತ್ತ. ಇದು ಸುಲಭವಾಗಿ ಅರ್ಥ ಆದ್ರೂ ಎಕ್ಸಾಮಿನೇಷನ್ ಟೈಮ್ ಒಳಗ ನಾವು PD ಡಿಡಕ್ಷನ್ ಮಾಡೋದಾಗಿರ್ಬೋದು ಅಥವಾ ಗುಡ್ ವಿಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಸ್ವಲ್ಪ ಗೊಂದಲ ಆಗೋದ್ರಿಂದ ಇದನ್ನೇನ್ ಮಾಡ್ರಿ, ಚಾಯ್ಸ್ ಒಳಗಿಡ್ರಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೀವು ಎಂಥದೇ ಪರ್ಫೆಕ್ಟ್ ಇದ್ರು ಇಲ್ಲಿ ಒಮ್ಮೆ ಅಡ್ಮಿಷನ್ ಮೇಲೂ ಕೇಳ್ಬೋದು 12 ಅಂಕದ ಪ್ರಶ್ನೆ, ಅಥವಾ ರಿಟೈರ್ಮೆಂಟ್ ಮೇಲೂ ಕೇಳ್ಬೋದು. ಅಡ್ಮಿಷನ್ಗೆ ಇರತಕ್ಕಂತಹ ಗುಡ್ ವಿಲ್ ಟ್ರೀಟ್ಮೆಂಟಿನ ವಿಧಾನನೇ ಬೇರೆ, ರಿಟೈರ್ಮೆಂಟ್ಗೆ ಇರತಕ್ಕಂಥ ಗುಡ್ ವಿಲ್ ಟ್ರೀಟ್ಮೆಂಟಿನ ವಿಧಾನನೇ ಬೇರೆ.
ನೀವು ಅಡ್ಮಿಷನ್ ಕೇಳಿದಾಗ ರಿಟೈರ್ಮೆಂಟ್ ಟ್ರೀಟ್ಮೆಂಟ್, ಅದೇ ರೀತಿ ರಿಟೈರ್ಮೆಂಟ್ ಮೇಲೆ ಕೇಳಿದಾಗ ಅಡ್ಮಿಷನ್ ಇನ ಟ್ರೀಟ್ಮೆಂಟ್ ಕೊಟ್ರಿ ಅಂದ್ರ ನಿಮಗೆ ಅಂಕಗಳು ಸಿಗೋದಿಲ್ಲ. ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಇಂಥ ಗೊಂದಲಗಳಿಗೆ ಅವಕಾಶ ಮಾಡಿ ಕೊಡಬಾರ್ದು ಅಂದ್ರ ನೀವೇನ್ ಮಾಡ್ರಿ, ಇದನ್ನ ಚಾಯ್ಸ್ ಒಳಗ್ ಬಿಡ್ರಿ. ಪಕ್ಕಾ ಬಿಡಿಸಬೇಕು ಅಂತಕ್ಕಂಥದ್ದು ಬೇಡ. ಇನ್ನು 28ನೇ ಪ್ರಶ್ನೆ, ಇದನ್ನ ಟಾರ್ಗೆಟ್ ಮಾಡ್ರಿ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಒಂದು ಪಾಲುದಾರಿಕಾ ಸಂಸ್ಥೆಯನ್ನ ನಾವು ಯಾವ ರೀತಿ ಮುಚ್ತೀವಿ ಅನ್ನೋದ್ರ ಬಗ್ಗೆ ಇದರ ಮೇಲೆ ನಮಗೆ ಲೆಕ್ಕಗಳನ್ನ ಕೇಳಲಾಗತ್ತ. ಹಾಗಾಗಿ ಡಿಸಲ್ಯೂಷನ್ ಮೇಲೆ ಒಂದು ತಯಾರಿಯನ್ನ ನಡೆಸ್ರಿ. ಇಲ್ಲಿ ಏನ್ ಬರ್ತಪ್ಪ ಅಂದ್ರೆ ಇದ್ರ ಮೇಲೆ ನಾನು ವಿಡಿಯೋಸ್ ಬಿಡ್ತೀನಿ. ನೀವು ಡಿಸಲ್ಯೂಷನ್ ಟೈಮ್ ನಲ್ಲಿ ಒಟ್ಟು 3 ಅಕೌಂಟ್ಗಳನ್ನ ನೀವು ಬಿಡಿಸ್ಬೇಕಾಗತ್ತ. ಒಂದು ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇವುಗಳನ್ನ ಬಿಡಿಸಿದ್ರೆ ಅಂದ್ರೆ 12 ಮಾರ್ಕ್ಸ್. ಇಲ್ಲಿ ಯಾವುದೇ ಕನ್ಫ್ಯೂಷನ್ ದಾರಿ ಇಲ್ಲ. ಗುಡ್ ವಿಲ್ ನ ಟ್ರೀಟ್ಮೆಂಟ್, PDD ಇನ್ನಿತರ ಯಾವುದೇ ಗೊಂದಲಗಳಿಲ್ಲ. ಹಾಗಾಗಿ ನೀವು ಇದನ್ನ ಪಾಸ್ ಆಗೋರು ಜೊತೆಗೆ ಸ್ಕೋರ್ ಮಾಡೋರು ಇದನ್ನ ಟಾರ್ಗೆಟ್ ಮಾಡಿ. ಒಂದಾಯ್ತು. ಇನ್ನು ನೆಕ್ಸ್ಟ್ 29ನೇ ಪ್ರಶ್ನೆ, ಇಶ್ಯೂ ಆಫ್ ಶೇರ್ಸ್ ಮೇಲೆ ಕೇಳಲಾಗತ್ತ. ಅಂದ್ರೆ ನಮ್ಮ ಸಿಲೆಬಸ್ಸಿನ 5ನೇ ಯೂನಿಟ್ ಇಶ್ಯೂ ಆಫ್ ಶೇರ್ಸ್ ಅಂತ ಐತಿ. ಇಶ್ಯೂ ಆಫ್ ಶೇರ್ಸ್ ಮೇಲೆ ನಾವು ಷೇರುಗಳನ್ನ ಯಾವ ರೀತಿ ಬಿಡುಗಡೆ ಮಾಡ್ತೀವಿ ಮತ್ತು ಕೆಲವು ಷೇರುಗಳನ್ನ ಯಾವ ರೀತಿ ಮುಟ್ಟುಗೋಲು ಹಾಕ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಒಟ್ಟು 9 ಜರ್ನಲ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಯನ್ನ ರೂಪಿಸಲಾಗಿರುತ್ತೆ. ಹಾಗಾಗಿ ಅದೇ ಒಂದು ಜರ್ನಲ್ ಎಂಟ್ರಿಗಳು ಪದೇ ರಿಪೀಟ್ ಆಗೋದ್ರಿಂದ 9 ಜರ್ನಲ್ ಎಂಟ್ರಿಗಳನ್ನ ನೀವು ಪದೇ ಬರೆದು ತೆಗೆದ್ರಿ ಅಂದ್ರ ಇಲ್ಲಿ 12 ಅಂಕಗಳನ್ನ ನೀವು ಸುಲಭವಾಗಿ ಪಡಿಬಹುದು. ಮತ್ತು ಅಮೌಂಟ್ ಅನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾನು ನನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಹಾಗಾಗಿ ಇದನ್ನು ಟಾರ್ಗೆಟ್ ಮಾಡಿ ಪಾಸ್ ಆಗೋರು ಜೊತೆಗೆ ಸ್ಕೋರ್ ಮಾಡ್ತಕ್ಕಂಥವ್ರು. ಇನ್ನು 30ನೇ ಪ್ರಶ್ನೆ, ಇಶ್ಯೂ ಅಂಡ್ ರಿಡೆಂಪ್ಷನ್ ಆಫ್ ಡಿವೆಂಚರ್ಸ್, ಸಾಲ ಪತ್ರಗಳ ಬಿಡುಗಡೆ ಮತ್ತು ಮರುಪಾವತಿ. ಅದ್ರ ಮೇಲೆ ನಮಗೆ ಇನ್ನೊಂದು 12 ಅಂಕದ ಪ್ರಶ್ನೆ ಇದೆ. ಇದನ್ನ ದಯವಿಟ್ಟು ಬಿಡಿಸ್ಬೇಡ್ರಿ ಅಂತ ನಾನು ಹೇಳ್ತೀನಿ ಎಕ್ಸಾಮಿನೇಷನ್ ಒಳಗ. ಯಾಕಂದ್ರ ನಮಗೆ ಸಿಕ್ಕಾಪಟ್ಟೆ ಚಾಯ್ಸ್ ಇರೋದ್ರಿಂದ ಸುಲಭವಾಗಿರೋದನ್ನ ನಾವು ಚಾಯ್ಸ್ ಮಾಡೋದು ಉತ್ತಮ ಲಕ್ಷಣ ಅಂತ ನನ್ನ ಭಾವನೆ. ಅದೇ ರೀತಿ 31ನೇ ಪ್ರಶ್ನೆ, ಕಂಪ್ಯಾರೇಟಿವ್ ಅಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಅಂತ. ನಾವು ಈಗ 6 ಅಂಕದ ಪ್ರಶ್ನೆಯಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಟಾರ್ಗೆಟ್ ಮಾಡ್ರಿ ಅಂತ ಹೇಳಿದೆ ನಾನು. ಯಾಕಪ್ಪ ಅಂದ್ರ ಆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಅನ್ನ ನಿಮ್ಗೆ ಗೊತ್ತಿತ್ತು ಅಂದ್ರ ಇಲ್ಲಿ 12 ಅಂಕದ 31ನೇ ಪ್ರಶ್ನೆ ಕಂಪ್ಯಾರೇಟಿವ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅನಲೈಸಿಸ್ ಅನ್ನ ನೀವು ಸುಲಭವಾಗಿ ಬಿಡಿಸಬಹುದು. ಯಾಕಂದ್ರೆ ಅದೇ ಫಾರ್ಮ್ಯಾಟ್ ಇಲ್ಲೇ ರಿಪೀಟ್ ಆಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದೇ ಫಾರ್ಮ್ಯಾಟ್ ಅನ್ನ ಬರೆದು ನೀವು ಈ ಕಂಪ್ಯಾರೇಟಿವ್ ಟೆಕ್ನಿಕ್ ಅಥವಾ ಕಾಮನ್ ಸೈಜ್ ಟೆಕ್ನಿಕ್ ಅನ್ನ ಬಳಸಿಕೊಂಡು ಅನಲೈಸ್ ಮಾಡಬಹುದು. ಹಾಗಾಗಿ ಇದನ್ನು ಸಹ ನೀವು ಟಾರ್ಗೆಟ್ ಮಾಡ್ರಿ ಅಂತ ನಾ ಹೇಳ್ತೇನೆ. ಇನ್ನ ಕಡೆಯ ಪ್ರಶ್ನೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 32ನೇದು, ಅದು ಪ್ರಾಬ್ಲಮ್ಸ್ ಆನ್ ರೇಷಿಯೋ ಅನಲೈಸಿಸ್. ನಮ್ಮ ಸಿಲೆಬಸ್ ನ 9ನೇ ಯೂನಿಟ್ ರೇಷಿಯೋ ಅನಲೈಸಿಸ್. ಇಲ್ಲೇ ಒಟ್ಟು ನಮಗೆ 22, 23 ರೇಷಿಯೋಗಳು ಅದಾವ ನಮ್ಮ ಸಿಲೆಬಸ್ಗೆ. ಅದರಲ್ಲಿ ಯಾವುದಾದ್ರೂ 6 ರೇಷಿಯೋಗಳನ್ನ ಕೇಳ್ತಾನ. ಅಂದ್ರೆ 6 ರೇಷಿಯೋ ಕೇಳಿ ಪ್ರತಿ ರೇಷಿಯೋ ಬಿಡಿಸಿದ್ರೆ ಅಂದ್ರೆ 2 ಅಂಕ ಇರ್ತಾವು, ಅಂದ್ರೆ 12 ಮಾರ್ಕ್ಸ್. ಇದನ್ನು ಸಹ ನೀವು ಚಾಯ್ಸ್ ಒಳಗೆ ಇಟ್ಟುವರಿ. ಕಡ್ಡಾಯ ಬಿಡಿಸ್ಬೇಕು ಅಂತ ಏನ್ ಬ್ಯಾಡ ಇದು. ಓಕೆ, ಹಾಗಾಗಿ ನೋಡ್ರಿ ನಾ ಹೇಳೋದು, ನೀವು ಕಡ್ಡಾಯವಾಗಿ ನಿಮ್ಮ ಸಿಲೆಬಸ್ಗೆ ಐತಿ ಅಂತ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಲೆಕ್ಕಗಳು ಯಾವುವು ಅಂದ್ರ, ಒಂದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಇಶ್ಯೂ ಆಫ್ ಶೇರ್ಸ್, ಕಂಪ್ಯಾರೇಟಿವ್ ಅಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್. ಇವುಗಳನ್ನ ಪ್ರಿಪೇರ್ ಆಗ್ರಿ. ಇದರ ಜೊತೆಗೆ ಚಾಯ್ಸ್ ಅಂತ ಹೇಳಿದಿನಲ್ಲ ನಾನು, ಅಡ್ಮಿಷನ್ ಬಾ ರಿಟೈರ್ಮೆಂಟ್, ಅದೇ ರೀತಿ ಪ್ರಾಬ್ಲಮ್ಸ್ ಆನ್ ರೇಷಿಯೋ ಅನಲೈಸಿಸ್. ಸೊ ನೋಡ್ರಿ, ನಾನು ಒಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ, ದ್ವಿತೀಯ PUC ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತಾ, ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C, ಸೆಕ್ಷನ್ D ಯಾವೆಲ್ಲ ಪ್ರಶ್ನೆಗಳನ್ನ ಒಳಗೊಂಡಿರುತ್ತೋ ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಹೆಚ್ಚು ಜನರಿಗೆ ಹಂಚ್ರಿ. ಯಾರು ಪಾಸ್ ಆಗ್ಬೇಕು ಅನ್ಕೊಳ್ತಿರ್ತಾರ, ಅಕೌಂಟೆನ್ಸಿ ವಿಷಯ ಯಾವ ರೀತಿ ಕ್ರ್ಯಾಕ್ ಮಾಡ್ಬೇಕು ಅನ್ನೋದ್ರ ಕುರಿತು ಗೊಂದಲದೊಳಗಿರ್ತಾರ, ಅಂತವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮೆಲ್ಲಾ ಸ್ನೇಹಿತರಿಗೆ ವಿಡಿಯೋ ತೋರಿಸ್ರಿ. ನೀವು ಒಂದ್ಬಿಟ್ಟು 2 ಸಲ ನೋಡಿದ್ರಿ ಅಂದ್ರ ಪ್ರಶ್ನೆ ಪತ್ರಿಕೆ ಅತ್ಯಂತ ಸುಲಭ ಅಂತ ಅನ್ಸುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.